ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ವ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ನನ್ನ ಪ್ರೀತಿಯ ಸಮಸ್ತ ಬಂಧು ಮಿತ್ರರಿಗೂ ನಮಸ್ಕಾರಗಳು. ಸೊ ಇವತ್ತು ನಾ ಎಲ್ಲಿ ಬಂದಿದ್ದೇನೆ ಅಂತ ನೀವು ಅಂದ್ಕೊಂಡಿದ್ದೀರಾ? ನಾನು ಬಂದಿರೋದು ಇವತ್ತು ರೇಣುಕಾಂಬೆ ಅಮ್ಮನ ದೇವಸ್ಥಾನಕ್ಕೆ. ಸೊ ಬನ್ನಿ, ಅಮ್ಮನ ಸನ್ನಿಧಿ ಬಗ್ಗೆ ಪ್ರತಿಯೊಂದು ಮಾಹಿತಿ ಹಾಗೆ ಅದ್ರ ಹಿಸ್ಟ್ರಿನ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ. ಸೊ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಜೊತೆಗೆ ಯಾವಾಗಲೂ ಇರಲಿ. ಬನ್ನಿ ಹೋಗೋಣ. ಹಾಗೆ ಹೇಗಿದೆ ದೇವಸ್ಥಾನ, ಹೇಗಿದೆ ಅದನ್ನೆಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ಎಲ್ಲೇ ಕಂಡ್ರೂ ಕೂಡ ಬೆಟ್ಟ ಗುಡ್ಡನೇ ಕಾಣಿಸ್ತಾ ಇದೆ ನಮಗೆ. ಸೊ ಇನ್ನೂ ನಾವು ತುಂಬ ಮೆಟ್ಲು ಹತ್ಕೊಂಡು ಹೋಗ್ಬೇಕು, ದೇವಸ್ಥಾನ ರೀಚ್ ಆಗಬೇಕು. ದೇವಸ್ಥಾನ ಹೇಗಿದೆ ಅಂತ ಹೇಳ್ತೀನಿ, ಹಾಗೆ ದೇವಸ್ಥಾನ ಬಗ್ಗೆ ಒಂದೊಂದೇ ಮಾಹಿತಿನ ತಗೊಳ್ತಾ ಹೋಗೋಣ. ಸೊ ಬನ್ನಿ ಹೋಗೋಣ. ಇನ್ನು ಫ್ರೆಂಡ್ಸ್, ಅಮ್ಮನವರ ದೇವಸ್ಥಾನಕ್ಕೆ ಬರಬೇಕಂದ್ರೆ ಸೊರಬದಿಂದ ಚಂದ್ರಗುತ್ತಿ 19 ಕಿಲೋಮೀಟರ್ ಆಗುತ್ತೆ, ಹಾಗೆ ಸಿರ್ಸಿಯಿಂದ 38 ಕಿಲೋಮೀಟರ್ ಆಗುತ್ತೆ, ಹಾಗೆ ಬನವಾಸಿಯಿಂದ 14 ಕಿಲೋಮೀಟರ್ಸ್ ಆಗುತ್ತೆ. ನೀವೇನಾದರೂ ಬೆಂಗಳೂರಿಂದ ಬರೋದಾಗಿದ್ದರೆ ಬೆಂಗಳೂರಿಂದ ಚಂದ್ರಗುತ್ತಿ ದೇವಸ್ಥಾನಕ್ಕೆ 388 ಕಿಲೋಮೀಟರ್ ಆಗುತ್ತೆ, ಹಾಗೆ ಶಿವಮೊಗ್ಗದಿಂದ 107 ಕಿಲೋಮೀಟರ್ ಆಗುತ್ತೆ. ಸೊ ನಿಮಗೆ ಇಲ್ಲಿಗೆ ಬರೋಕ್ಕೆ ಪ್ರತಿಯೊಂದು ಟ್ರಾನ್ಸ್ಪೋರ್ಟೇಷನ್ ಕೂಡ ಇದೆ. ಸೊ ನೀವು ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಬರಬೇಕಾಗತ್ತೆ. ಶಿವಮೊಗ್ಗದಿಂದ ನೀವು ಡೈರೆಕ್ಟ್ ಬಸ್ಸಸ್ ಸಿಗುತ್ತೆ, ತಾಳಗೊಪ್ಪದಿಂದ ಆಗಿರ್ಬೋದು, ಸಿದ್ದಾಪುರದಿಂದ ಆಗಿರ್ಬೋದು. ಸೊ ನೀವು ಹಾಗೆ ಬರ್ಬೋದು. ಇನ್ನು ಇದು ದೇವಸ್ಥಾನ ಆವರಣ ಅಂತಲೇ ಹೇಳ್ಬೋದು. ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ದೆ. ಸೊ ಇನ್ನು ಬನ್ನಿ ದೇವಸ್ಥಾನ ಹತ್ರ ಹೋಗೋಣ. ಇದು ದೇವಸ್ಥಾನದ ಕಡೆದು ಹೇಗಿದೆ ನೋಡಿ, ಫುಲ್ ಗ್ರೀನರಿ, ಒಳ್ಳೆ ವಾತಾವರಣ, ತುಂಬ ಚೆನ್ನಾಗಿದೆ. ಪ್ರತಿಯೊಂದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಈಗ ಸ್ಟಾರ್ಟಿಂಗು ನಾನು ನಿಮಗೆ ದೇವಸ್ಥಾನದ ಒಳಗೆ ಕರ್ಕೊಂಡು ಹೋಗ್ತೀನಿ. ನೋಡಿ, ನಾನೀಗ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ, ಪ್ರತಿಯೊಂದು ಮೆಟ್ಲಿಗೂ ಭಕ್ತಾದಿಗಳು ಅರ್ಶಿನ ಕುಂಕುಮ ಹಚ್ಚಿದ್ದಾರೆ, ಅಂದರೆ ದೇವರಿಗೆ ಭಂಡಾರನ ಹಚ್ಚಿದ್ದಾರೆ. ಪ್ರತಿಯೊಂದು ದಾರಿಗೂ ಹೋಗಬೇಕಾದ್ರೆ ಅಂದರೆ ಅವರ ಪ್ರೀತಿನಷ್ಟು ದೇವರಿಗೆ ವ್ಯಕ್ತಪಡಿಸಿರೋಂಥ ರೀತಿ ಅಂತಲೇ ಹೇಳ್ಬೋದು. ಇಷ್ಟೊತ್ತು ಗಂಟೆ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಮೆಟ್ಲು ಹತ್ಕೊಂಡು ಬಂದಿದ್ದೀವಿ. ಇನ್ನೂ ಅಷ್ಟು ಮೆಟ್ಲು ಹತ್ಕೊಂಡು ಹೋಗಬೇಕು. ಹೇಗಿದೆ ಅಂತ ನೋಡ್ತಾ ಹೋಗೋಣ. ಬನ್ನಿ, ಇನ್ನೂ ಅಷ್ಟು ಮೆಟ್ಲು ಹತ್ತಬೇಕು. ಸೊ ಅಷ್ಟು ಹತ್ತಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಇಲ್ಲಿ ಸರಿಸುಮಾರು 100 ಮೆಟ್ಲಿದೆ ಅಂತಲೇ ಹೇಳ್ಬೋದು. ಕೆಳಗಡೆ ಒಬ್ಬರು ಹೇಳಿದರು ಇಲ್ಲಿ 100 ಮೆಟ್ಲಿದೆ ಅಂತ ಹೇಳಿ. ಸೊ ನಾನು ನಿಮ್ಗೆ ಅದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ 100 ಮೆಟ್ಲಿದೆ ಹತ್ಕೊಂಡು ಹೋಗುವಂಥದ್ದು. ಇನ್ನಿಲ್ಲಿ ನೋಡ್ತಾ ಹೋದರೆ ಇದು ಬಂದು ಪುರಾತನ ಪ್ರಸಿದ್ಧ ನಾಥ ಸಮುದಾಯದ ಗುರುಗಳಾದ ಶ್ರೀ ಶ್ರೀ ರಾಜಯೋಗಿ ಚಂದ್ರನಾಥ ಬಾವಾಜಿಯವರ ಜೀವಂತ ಸಮಾಧಿಯಾದ ಸ್ಥಳ ಇದೆ ನೋಡಿ. ಅವರ ಪಾದರಕ್ಷೆಗಳಿದೆ. ಬನ್ನಿ ಹೀಗೆ ಹೋಗೋಣ. ನಾವೀಗ ಅಷ್ಟು ಮೆಟ್ಲು ಹತ್ಕೊಂಡು ಬಂದಿದ್ವಿ. ನೋಡ್ತಾ ಹೋಗ್ಬೋದು ಕಾಲಭೈರವ ದೇವಸ್ಥಾನ ನೋಡಿ. ಹಾಗೆ ನೀವಿಲ್ಲಿ ರೇಣುಕಾಮ್ಮನ ಜೊತೆಗೆ ನೀವು ಮಾತಂಗಿ ಅಮ್ಮ ಹಾಗೂ 7 ಹೆಡೆಯ ನಾಗರಾಜ ಮತ್ತು ಶೂರಬೀರಪ್ಪ ಮತ್ತು ಪರಶುರಾಮರ ಸನ್ನಿಧಿ ಕೂಡ ಇಲ್ಲಿ ಇದೆ. ಹಾಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಇಲ್ಲಿ ಅಮ್ಮನವರ ಸನ್ನಿಧಿ ನೋಡ್ತಾ ಹೋದರೆ ಅರ್ಧಚಂದ್ರಾಕೃತಿಯಲ್ಲಿರುವ ಈ ಕಾಡಿನ ಬೆಟ್ಟದ ಮೇಲಿರುವ ರೇಣುಕಾಂಬ ಅಂತಲೇ ಹೇಳ್ಬೋದು. ಅಂದರೆ ಈ ಬೆಟ್ಟ ಅರ್ಧಚಂದ್ರನ ಆಕೃತಿಯಲ್ಲಿದೆ ಅಂತಲೇ ಹೇಳ್ಬೋದು. ಬಟ್ ನನಗೆ ಆ ವ್ಯೂವಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಸೊ ನನಗೆ ತೋರ್ಸೋಕ್ಕಾಗಿಲ್ಲ. ಬಟ್ ನೀವು ಬಂದಾಗ ಇದನ್ನು ನಿಜವಾಗ್ಲೂ ಗಮನಿಸಿ, ನಿಮಗೆ ಗೊತ್ತಾಗುತ್ತೆ. ಹೀಗೆ ಮುಂದೆ ಬಂದಾಗ ನಿಮಗೆ ಇಲ್ಲಿ ನಾಗರಾಜನ ಸನ್ನಿಧಿ ಕೂಡ ನೋಡ್ಬೋದು. ಹಾಗೆ ಅಲ್ಲಿ ದರ್ಶನ ತಗೊಂಡು ಈಗ ನಮ್ಮ ರೇಣುಕಾಮ್ಮನ ದರ್ಶನ ತಗೊಳ್ಳೋಕೆ ಹೋಗೋಣ. ಅದಕ್ಕೂ ಮುಂಚೆ ನನಗೆ ಮಾತಂಗಿ ಸನ್ನಿಧಿ ಸಿಗ್ತದೆ. ಇಲ್ಲೇನೆಂದರೆ ದಸರಾದ ಟೈಮಲ್ಲಿ ಬನ್ನಿ ಕೊಡೋದಿನ ಇಲ್ಲಿ ಅಮ್ಮನಿಗೆ ಬನ್ನಿ ಕೂಡ ಸಲ್ಲಿಸ್ತಾರೆ. ಹಾಗೆ ಫ್ರೆಂಡ್ಸು, ಇಲ್ಲಿ ಮತ್ತೊಂದು ವಿಶೇಷತೆ ಕೂಡ ಇದೆ. ಏನಂದರೆ ಇಲ್ಲಿ ನಾನೀಗ ತೋರಿಸ್ತೀನಿ ನಂದಿ ಸ್ವಾಮಿ ವಿಗ್ರಹ. ಅಲ್ಲೇ ಮುಂದೆಗಡೆ ಒಂದು ಕಲ್ಲಿನ
ಆ ಕಲ್ಲನ್ನು ನಾವು ಹಿಡ್ಕೊಂಡು ಲೈಕ್ ಆ ಕಲ್ಲಿಗೆ ನಾವು ಫಸ್ಟ್ ಪ್ರೇ ಮಾಡಬೇಕಾಗತ್ತೆ. ಏನಂದರೆ ನಮಗೇನಾದರೂ ಆಸೆ ಇರ್ತದೆ, ಆ ಆಸೆ ಇಟ್ಕೊಂಡು ನಾವು ಪ್ರೇ ಮಾಡಿದಾಗ ಸೊ ಅದು ಈಡೇರತ್ತೆ ಅಂದರೆ ಆ ಕಲ್ಲನ್ನ ನಮ್ಮ ಕೈಯಿಂದ ಎತ್ತಕ್ಕಾಗತ್ತೆ. ಸಪೋಸ್ ಅದು ಈಡೇರಲ್ಲ ಅಂದಾಗ ನಮ್ಗೆ ಆ ಕಲ್ಲನ್ನ ಎತ್ತಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಇದು ನಿಜ ಕೂಡ ಆಗಿದೆ, ಎಲ್ಲರಿಗೂ ಅನುಭವ ಕೂಡ ಆಗಿದೆ. ಇನ್ನು ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಾತಂಗಿಯ ದೇವಸ್ಥಾನ. ಸೊ ನೀವು ಕೂಡ ತಾಯಿಯ ಆಶೀರ್ವಾದ ತಗೊಳ್ಳಿ. ನನ್ನ ನೋಡಿ ಎಷ್ಟು ಜೈನ್ ಕಟ್ಟಿದೆ ಅಂತ ಕಾಣಿಸ್ತಾ ಇದೆಯಾ, ಎಷ್ಟು ಹೂವು ಕಟ್ಟಿದೆ ಅಂತ. ನಾನು ಇಲ್ಲಿ ತೋರಿಸ್ದೆ, ಇಲ್ಲೆಲ್ಲ ಜೈನ್ ಗೂಡಿದೆ, ಅವ್ರಿಗೆ ಅದಕ್ಕೆಲ್ಲ ಅಮ್ಮನವರು ಅಂತಲೇ ಕರೀತಾರೆ ಅಂತ. ಹಾಂ ನೀವು ಇಲ್ಲಿನವರೇನಾ? ಸೌನೂರು. ಹಾಂ ಅಂದರೆ ನಿಮ್ದು ಇದು ಮನೆ ದೇವರಾ? ನಮ್ಮ ಅಮ್ಮ ಮನೆ ದೇವರು. ಅಂದರೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್ ಇಲ್ಲಿಗೆ? ಬರ್ತಾ ಇದ್ದೀರಾ? ಹಾಂ ನಮ್ಮ ಅಜ್ಜಾರ ಅಪ್ಪರ ಇಲ್ಲಿ ಕಟ್ಟಿಗೆ ಕಡೆ ಬಂದಿದ್ರು. ಹಾಂ ಕಟ್ಟಿಗೆ ದೇವ್ರು ಇಲ್ಲಿ 5 ಜನರು ಯಾರು ಗೊತ್ತೇ ಅವ್ರಿಗೆ ಗೊತ್ತಿದ್ದಿಲ್ಲ. 4 ಚಕ್ಕಡಿ ತೊಗೊಂಬಂದಿದ್ರು ಅವ್ರು ಎತ್ತು ನೋಡ್ಕೊಂಡು. ಬರೀ ನಾಟಕ ಬರ್ತಿತ್ತು. ನಮ್ಮ ಮನೆಯೊಳಗೆ ಐತ್ರಿ ಈಗ ಇಲ್ಲಿ ಕಂಬ. ನನಗೆ ಹಿಂಗೆ ಕೈ ಅಡ್ಡು ಮಾಡ್ತಂಗಿಲ್ಲ, 4 ಕಂಬದವ್ರು ಅಷ್ಟು ದೊಡ್ಡ. ಹಾಂ ಹಾಂ ಇನ್ನೂ ನಿಮ್ಮ ಮನೇಲಿ ಇದೆ ಕಂಬ ಇಲ್ಲ? ಅಂದ್ರೆ ತೆಗ್ಸಿದೀವ್ರಿ ಅದು ಅಲ್ಲಿ ಜನಪ ಹತ್ರ ತೆಗಿಸಿ ಮತ್ತು ಆರ್ಟಿಸಿ ಮಾಡಿದ್ವಿ. ಅದ್ರ ಕಟ್ಟಿಗೆ ಮತ್ತು ಹಂಗೆ ಇಟ್ಟಿದ್ದೀರಾ ನೀವು ತುಂಬ ವರ್ಷ? ಒಯ್ಬೇಕಂತೆಲ್ಲ ಹೇರಿ ಅದನ್ನ ಕಡ್ದು ಹೇರಿ ಎಟ್ಲೆ ತುಂಬಿಸಿ ಊರಿಗೆ ಒಯ್ಯಾಕೆ 10 ಮಣಿಗೆ ಕೊಳ ಕಟ್ಟಾರ್ರಿ ಅವ್ರು. ಹಾಂ ಸಂಜೆ ಮುಂದೆ ಏನು ಮಾಡಿದ್ರು ಎತ್ತು ಮುಂದಕ್ಕೆ ಹೋಗಲಿಲ್ಲ ಅಂತ. ಅಂದರೆ ನಾವು ಆ ಮರದ ತುಂಡು ಮುಂದಕ್ಕೆ ತಗೊಂಡೋಗೋಕ್ಕೆ ಆಗಲಿಲ್ಲ. ಚಕ್ರ ಇರುತ್ತದೆ, ಎತ್ತಿನ ಕೊಳ ಕಟ್ಟಿ ಕರ್ಕೊಂಡು ಹೋಗ್ಬೇಕಂದ್ರೆ ಎತ್ತು ಒಂದು ಹೆಜ್ಜೆ ಮುಂದೆ. ಹಾಂ ಆಮೇಲೆ ಈ ಊರವ ಅದರಿಂದ ಬಂದಂದು ಕಟ್ಟಿಗೆ ಬಿಡಿ ತಗೊಂಡ್ಬಿಟ್ಟಲ್ಲ. ಹಾಂ ಅವ್ರು ಬಂದು ಯಾಕಂದ್ರೆ ಇಲ್ಲ ಹೋಗ್ಬೋದು ಮತ್ತು ಅವ್ರು ಇಲ್ಲ ಇಲ್ಲಿ ದೇವಸ್ಥಾನ ಐತಿ ಅಮ್ಮನ ದೇವಸ್ಥಾನ ಅಲ್ಲಿ ಹೋಗಿ ಹಂಕಾಯಿ ಮಾಡ್ಕೊಂಡು ಬಂದು ಕೊಳ ಕಟ್ಟಿ ಶಿವರಿಗೆ ಹೋಗ್ತೀರಿ. ಒಂದರ ರಾತ್ರಿ ಒಳಗನ 3 ಕಿಲೋಮೀಟರ್ ಒಂದರ ರಾತ್ರಿ ಒಳಗನ ಹೋಗಿದ್ರು. ಅಂದರೆ ಅಷ್ಟು ಪವಾಡ. ದೇವಸ್ಥಾನಕ್ಕೆ ಬಂದು ಒಂದು ಹಣ್ಕಾಯಿ ಮಾಡಿಸಿ ದೇವ್ರ ಹತ್ರ ಕೇಳೋಕ್ಕೂ ಅಂಗಾರ ತೊಗೊಂಡೋಗಿ ಎತ್ತಿಗೆ ಚಕ್ರಿಗೆ ಹಚ್ಚಿ ಚಕ್ರಿ ಹಾಕೊಂಡು ಚಾ ಅಂದ್ರೆ ಬೆಳಗ್ಗೆ ಖರೀದಾಗ್ರೆ ಗಾಡಿ ಪಾಡಿ ಬರ್ಬೋದು ರೀ. ಆದ್ರೆ ಎತ್ತು ದೊಡ್ಡ ಬಡ್ಡಿ ಹೇರ್ಕೊಂಡು ಕೂಳು ಮುಟ್ಬೇಕಂದ್ರೆ ಕನಿಷ್ಠ 2 ದಿನ ಬೇಕು ರೀ. ಹಾಂ ಅಷ್ಟು ಇಲ್ಲಿಂದ ಒಂದು 3 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗ್ತಾರೆ. ಹಾಂ ಅವಾಗ ಇಷ್ಟೆಲ್ಲ ರಸ್ತೆ ಸುಧಾರಣೆ ಇದ್ದಿಲ್ಲ. ನಮ್ಗೆ ಈಗೀಗ ಸುಧಾರಣೆ ಕಂಡೇವೆ ನಾವು. ಕಂಡಿದ್ದೀನಿ. ಹಾಂ ಮತ್ತು ಅಂತ ಇದ್ರಾಗ ಒಂದರಿಂದ ಒಂದು ರಾತ್ರಿ ಒಳಗೆ ಬೆಳಗ್ಗೆ ಹರಿದ್ರಾಗ ಅಲ್ಲಿ ಅದ ಅದ್ರ ನಮ್ಮ ಅಜ್ಜಿ ಹೇಳ್ತಿದ್ದೆ. ಇದನ್ನ ನಿಮ್ಮ ಅಜ್ಜಿ ಹೇಳ್ತಾ ಇದ್ರು. ಅಂದ್ರೆ ಅವಾಗಿನ ಕಾಲದಲ್ಲಿ ದೇವ್ರ ಪವಾಡ ನಿಮ್ಗೆ ಅವಾಗಲೇ ಗೊತ್ತಾಗಿತ್ತು. ಅಂದರೆ ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತಲ್ವ? ವರ್ಷಕ್ಕೊಮ್ಮೆ 3 ದಿನ ಜಾತ್ರೆ ಇರುತ್ತೆ. ನೀವು ಬರ್ತೀರಾ ಸರ್? ಯಾವಾಗಲೂ ಜಾತ್ರೆಗೆ ಬರ್ತೀರಾ? ಬನ್ನಿ ಹಬ್ಬಕ್ಕೆ ಬನ್ನಿ ಹಬ್ಬ ಅಲ್ಲಿ ಮಠ ಬಂದಿರ್ತಾರೆ. ಅಲ್ಲಿ ಸಿದ್ದಾಪುರ ರೋಡ್ನಾಗ ಇರ್ತಾರೆ. ಹಾಂ ಹಾಂ ಅಲ್ಲಿ ಮಠ ಹೋಗಿ ಅಲ್ಲಿ ಹೋಗಿ ಬನ್ನಿ ಕೊಟ್ಟು ಬರ್ತಾರೆ. ಹ್ಞೂ ಅಲ್ಲಿಂದ ಬನ್ನಿ ಅಲ್ಲಿ ಹೋಗಿ ಅಮ್ಮನವ್ರ ಮುತ್ತಿಂದ ಅಲ್ಲಿಂದ ಬಾಳೆ ಕಚ್ಚಿ ಬಸ್ರಿ ತೊಗೊಂಡು ಬಂದು ಆಮೇಲೆ ಊರಾಗೆಲ್ಲ ಹಂಚ್ತಾರೆ. ಏನಂದರೆ 3 ದಿನ ತೇರು ಎಳಿತಾರಲ್ಲ? ಒಂದೇ ದಿನ ತೇರು ಎಳಿಯೋದು, 3 ದಿನ ಜಾತ್ರೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟೊಂದು ಗಂಟ ಇಲ್ಲಿ ನಂಬಿಕೆನೇ ನಮಗೊಂಥರ ಖುಷಿ ಆಗುತ್ತೆ. ಯಾಕಂದರೆ ಅಮ್ಮನ ಅಷ್ಟು ನಂಬ್ಕೊಂಡು ಅಷ್ಟು ದೂರದಿಂದ ಎಲ್ಲ ಬರ್ತಾರೆ. ಹಾಗೆ ಅವ್ರ ಹತ್ರ ಮಾತಾಡಿದ್ವಿ ಅಲ್ಲ, ಅಂದರೆ ಸರದ ಕೆಲಸ ಮಾಡಿದೆ. ಒಂದೊಳ್ಳೆ ವಿಷಯಕ್ಕೆ ಬಂದಾಗ ಆ ದೇವ್ರು ನಮ್ಮನ್ನು ಯಾವಾಗಲೂ ಕಾಪಾಡ್ತಾರೆ ಅನ್ನೋದು ಇಲ್ಲಿ ನಂಬಿಕೆ ಅಂತಲೇ ಹೇಳ್ಬೋದು. ಹಾಗೆ ಅವ್ರು ಹೇಳಿದ್ರಲ್ಲ ಆವಾಗಿನ ಕಾಲದಲ್ಲಿ, ಅಂದರೆ ಅದೊಂದು ಅವ್ರು ಪ್ರಸ್ತುತವಾಗಿ ಅವ್ರ ಅಜ್ಜನಿಂದನೇ ನೋಡಿದ್ರಿಂದ ಅವ್ರಿಗೆ ಇನ್ನೂ ಅನುಭವ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಅದೊಂದು ಕೇಳಿದಾಗಲೇ ನಮ್ಗೊಂಥರ ಆಶ್ಚರ್ಯ ಆಗ್ತದೆ, ಹೀಗೆಲ್ಲ ಆಗತ್ತಾ ಅಂತ ಹೇಳ್ಕೊಂಡು. ಅಂದರೆ ಎಷ್ಟು ಖುಷಿ ಆಗುತ್ತಲ್ವ? ಅಂದರೆ ಅವರ ನಮ್ಗೆ ಪ್ಲೇಸ್ ನೋಡೋಕ್ಕಾಗಿರ್ಬೋದು, ಎಲ್ಲದನ್ನು ನಂಬಿಕೆ ಆಗಿರ್ಬೋದು, ಎಲ್ಲದನ್ನು ಒಂಥರ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಂದು ಜನರ ಹೇಗೆ ನಂಬಿಕೆ ಇದೆ ಹಾಗೆ ನಮಗೆ ದೇವ್ರ ಭಕ್ತಿನೂ ಕೂಡ ಹಾಗೆ ಇರಬೇಕಂತ ಹೇಳ್ಕೊಂಡು ಭಕ್ತಿಯಿಂದ ನಾವು ದೇವ್ರ ಮನೆ ಮೊರೆ ಹೋದಾಗ ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾರೆ ಅನ್ನೋದು ಅದಕ್ಕೆ ಅಲ್ಲ ಫ್ರೆಂಡ್ಸ್ ಹೇಳೋದು. ಸೊ ಈಗ ನೋಡ್ಬೋದು ಅವ್ರು ಹೇಳಿದ್ರಲ್ಲ ಅಲ್ಲಿನ ಎಲ್ಲ ಜೀವನಗಳನ್ನು ನಾವು ಅದನ್ನು ಜೀವನ ಅಂತ ಕರಿಬೋದು. ಆದರೆ ಅವ್ರು ಹೇಳೋದು ಅದು ನಂಬಿಕೆ ಅಂತಲೇ ಹೇಳ್ಬೋದು. ತಾಯಿನೇ ಇಲ್ಲಿ ಬಂದು ನೆನೆಸಿದ್ದಾರೆ ಅಂತಲೇ ಹೇಳ್ತಾರೆ. ಸೊ ಇದೇ ಇಲ್ಲೊಂದು ಪ್ರಸಿದ್ಧ ಅಂತಲೇ ಹೇಳ್ಬೋದು. ಸೊ ಬನ್ನಿ ಈಗ ಮುಂದೆ ಮತ್ತೆ ನೋಡ್ತಾ ಹೋಗೋಣ ಹೇಗಿದೆ ಅಂತೆಲ್ಲ. ಇನ್ನು ದೇವಸ್ಥಾನದ ಬಗ್ಗೆ ಹೇಳ್ತಾ ಹೋಗೋದಾದರೆ ಇದು 3ನೇ 4ನೇ ಶತಮಾನದ ದೇವಸ್ಥಾನಕ್ಕೆ ಸೇರಿತ್ತು ಅಂತಲೇ ಹೇಳ್ಬೋದು. ಅಷ್ಟು ಇತಿಹಾಸವಿದೆ. ಅಂದರೆ 3-4ನೇ ಶತಮಾನದಷ್ಟು ಇತಿಹಾಸ ಸೇರಿದೆ ಈ ದೇವಸ್ಥಾನಕ್ಕೆ. ಇದು ವಿಜಯನಗರದ ಸಾಮ್ರಾಜ್ಯದ ಕಾಲದಲ್ಲಿ ಇದು ಜೀರ್ಣೋದ್ಧಾರವಾಯಿತು ಅಂತಲೇ ಹೇಳ್ಬೋದು. ನಂತರ ಕೆಳದಿ ಅರಸರ ಆಡಳಿತಕ್ಕೆ ಬಂತು ಅಂತಲೇ ಹೇಳ್ಬೋದು. ಹಾಗೆ ಈ ದೇವಸ್ಥಾನಕ್ಕೆ ಸುಮಾರು 500 ವರ್ಷದ ಇತಿಹಾಸವಿದೆ ಅಂತಲೇ ಹೇಳ್ಬೋದು. ಇನ್ನು ಅಮ್ಮನವರ ಕತೆ ನೋಡ್ಕೋತಾ ಹೋಗೋಣ. ಸೊ
ಅಮ್ಮನವರು ಚಂದ್ರಗುತ್ತಿ ರಾಜನ ಮಗಳಾಗಿರ್ತಾರೆ. ಚಂದ್ರಗುತ್ತಿ ರಾಜನ ಮಗಳಾದ ರೇಣುಕಾಂಬೆಯನ್ನು ರಾಜನು ಜಮದಗ್ನಿ ಎಂಬ ಋಷಿ ಜೊತೆಗೆ ಕೊಟ್ಟು ಮದುವೆ ಮಾಡಿಸ್ತಾರೆ. ನಂತರ ಹೀಗೆ ಜೀವನ ಹೋಗ್ತಾ ಇರುತ್ತೆ. ಪ್ರತಿದಿನ ಅಮ್ಮನವರು ಮಡಿಕೆ ಮಾಡಿ ಅಲ್ಲಿರುವಂತಹ ಮಣ್ಣಲ್ಲಿ ಮಡಿಕೆ ಮಾರಿ ಅದೇ ಮಡಿಕೆಯಲ್ಲಿ ನೀರು ತಗೊಂಡು ಹೋಗ್ತಾರೆ ಆಶ್ರಮಕ್ಕೆ, ಋಷಿಗಳ ಆಶ್ರಮಕ್ಕೆ. ಹೀಗೆ ಪ್ರತಿದಿನ ನಡೆಯುತ್ತೆ. ಆದರೆ ಒಂದಿನ ಏನಾಗುತ್ತೆ, ಅವರು ಎಷ್ಟೇ ಮಡಿಕೆ ಮಾಡಿದರೂ ಮಡಿಕೆ ನಿಲ್ಲಲ್ಲ, ಅಂದರೆ ಮಡಿಕೆ ಕಟ್ಟೋದೇ ಇಲ್ಲ. ಪ್ರತಿದಿನ ಅವರು ಮಡಿಕೆ ತೊಗೊಂಡು ಹೋಗ್ಬೇಕಾದ್ರೆ ಹಾವನ್ನ ಆಧಾರವಾಗಿ ಇಟ್ಕೊಂಡು ಅದ್ರ ಮೇಲೆ ಮಡಿಕೆನ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಆ ದಿನ ಮಡಿಕೆನೂ ಆಗಲ್ಲ, ನೀರು ತೊಗೊಂಡು ಹೋಗೋಕ್ಕಾಗಲ್ಲ. ಹಾಗೆ ನಮ್ಮ ರೇಣುಕಾಂಬೆ ಅಮ್ಮ ಸೀದಾ ಋಷಿ ಮುಂದೆ ಹೋಗ್ತಾರೆ. ಅವಾಗ ಜಮದಗ್ನಿ ನೀ ಯಾಕೆ ನೀರು ತಂದಿಲ್ಲ ಅಂತ ಕೇಳ್ತಾರೆ. ಅವಾಗ ಅಮ್ಮ ಸೈಲೆಂಟ್ ಆಗಿರ್ತಾರೆ. ಅವಾಗ ಜಮದಗ್ನಿ ಮುನಿ ಅವರ ದಿವ್ಯ ದೃಷ್ಟಿಯಿಂದ ನೋಡ್ತಾರೆ ಏನಾಗಿದೆ ಅಂತ. ಅವಾಗ ಅವ್ರಿಗೆ ಗೊತ್ತಾಗತ್ತೆ ಅಲ್ಲಿರುವಂತಹ ಇಬ್ಬರು ಗಂಧರ್ವ ದಂಪತಿಗಳು ನೋಡ್ತಾ ಅಮ್ಮ ಮೈ ಮರ್ತಿರ್ತಾರೆ. ಹಾಗಾಗಿ ಅವರು ಹೊತ್ಕೊಂಡಿರುವಂತಹ ಕೊಡ ಒಡೆದು ಹೋಗಿರತ್ತೆ. ಆ ಕೊಡ ಒಡೆದು ಹೋಗಿದ ನಂತರ ಅವ್ರಿಗೆ ಎಚ್ಚರ ಆಗತ್ತೆ, ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಅಲ್ಲ ಅಂತ. ಅಷ್ಟೊತ್ತಿಗೆ ಅವ್ರ ತಲೆ ಮೇಲಿರುವಂತಹ ಹಾವು ಕೂಡ ಹೋಗ್ಬಿಟ್ಟಿರುತ್ತೆ, ಅಂದರೆ ಅಲ್ಲಿಂದ ಬಿಟ್ಟು ಹೋಗ್ಬಿಟ್ಟಿರ್ತದೆ. ಹೀಗಾಗಿ ಅವರು ಅಲ್ಲಿಂದ ನೀರು ತೆಗೆದುಕೊಂಡು ಬರ್ತೆ ಬರೀಗೈಯಲ್ಲಿ ಬಂದಿರ್ತಾರೆ. ಇದೆಲ್ಲ ನೋಡಿ ಜಮದಗ್ನಿ ಮುನಿಗೆ ತುಂಬಾ ಸಿಟ್ಟು ಬರುತ್ತೆ. ಮೊದಲಾಗಿ ಅವರು ತುಂಬ ಕೋಪಿಷ್ಠರಾಗಿರ್ತಾರೆ. ಆಗ ಅವರೊಂದು ಶಾಪ ಕೊಡ್ತಾರೆ, ಇದಕ್ಕೆಲ್ಲ ನಿನ್ನ ಅಂದನೇ ಕಾರಣ ಅಲ್ವಾ, ಸೊ ಈ ಒಂದು ಅಂದನ ಕಳ್ಕೊಂಬಿಡು ಅಂತ ಹೇಳಿ ಅವರಿಗೆ ಶಾಪನೇ ಕೊಟ್ಬಿಡ್ತಾರೆ ಜಮದಗ್ನಿ ಅವರು. ಆಮೇಲೆ ಅಮ್ಮ ಅಲ್ಲಿಂದ ಹೋಗ್ತಾರೆ ಕಾಡಿಗೆ ಹೋಗಿ ನಂತರ ಅಲ್ಲಿ ಎಷ್ಟೋ ಎಲ್ಲ ಸನ್ನಿವೇಶ ಆಗಿ ಅಮ್ಮ ಮತ್ತೆ ದಿನ ಎಲ್ಲ ಕಳೆದು ಎಲ್ಲ ಸರಿಪಡಿಸಿಡ್ತಾರೆ. ವಾಪಸ್ ಅವರು ಜಮದಗ್ನಿ ಮುನಿಗಳನ್ನ ನೋಡೋಕ್ಕೋಸ್ಕರ ಮತ್ತೆ ಅವರು ಆಶ್ರಮಕ್ಕೆ ಬರ್ತಾರೆ. ಆಗ ಜಮದಗ್ನಿ ಮುನಿಗೆ ತುಂಬಾ ಸಿಟ್ಟು ಬರುತ್ತೆ, ಇವಳು ನಾ ಕೊಟ್ಟಿರೋಂತಹ ಶಾಪನೇ ವಿಮೋಚನೆ ಮಾಡಿಕೊಂಡು ಬಂದಿದ್ದಾಳೆ ಅಂತ. ಆವಾಗ ಅವರು ತನ್ನ 5 ಮಕ್ಕಳನ್ನು ಕರೀತಾರೆ. ಆಮೇಲೆ ಅವರ 5 ಮಕ್ಕಳನ್ನು ಕರೆದು ತನ್ನ ತಾಯಿಯ ಶಿರಶ್ಛೇದನ ಮಾಡಬೇಕು ಅಂತ ಆದೇಶವನ್ನು ಮಾಡ್ತಾರೆ. ಆದರೆ ಆ 5 ಮಕ್ಕಳು ಕೂಡ ತನ್ನ ತಾಯಿಯ ಶಿರಶ್ಛೇದನ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆಗ ಜಮದಗ್ನಿ ಅವರು ಅವರ 5 ಮಕ್ಕಳಿಗೂ ಕೂಡ ಶಾಪ ಕೊಡ್ತಾರೆ, ಅಲ್ಲಿಂದ ಅಲ್ಲೇ ಭಸ್ಮವಾಗಬೇಕು ಅಂತ. ಸೊ ನಂತರ ಅವರು ಪರಶುರಾಮನವರನ್ನ ಕರೀತಾರೆ. ಆಮೇಲೆ ಅವ್ರಿಗೂ ಕೂಡ ಹೀಗೆ ಅಂತಾರೆ, ಲೈಕ್ ಅವರ ತಾಯಿಯ ಶಿರಶ್ಛೇದನ ಮಾಡಬೇಕು ಅಂತ. ಆಗ ತಂದೆಯ ಮಾತಿನಂತೆ ಅವರು ತಾಯಿಯ ಶಿರಶ್ಛೇದನ ಮಾಡಲು ಒಪ್ಕೊಳ್ತಾರೆ ಅಂತಲೇ ಹೇಳ್ಬೋದು. ನಂತರ ತಾಯಿಯ ಶಿರಶ್ಛೇದನ ಮಾಡ್ತಾರೆ. ಆಮೇಲೆ ನಂತರ ವಾಪಸ್ ಬರ್ತಾರೆ ತಂದೆಯ ಸಮೀಪಕ್ಕೆ. ಸೊ ಆ ಶಿರಶ್ಛೇದನ ಮಾಡಿರುವಂತಹ ಜಾಗನೇ ಚಂದ್ರಗುತ್ತಿ ಅಂತ ಹೇಳ್ಬೋದು. ನಂತರ ಬಂದಮೇಲೆ ತಂದೆ ಖುಷಿಯಿಂದ ಕೇಳ್ತಾರೆ, ನಿಂಗೆ ಯಾವ್ದಾದ್ರು ಬೇಕಾಗಿರುವಂತಹ 3 ವರ ಕೇಳು, ನಾನು ದಯ ಪಾಲಿಸ್ತೇನೆ ಅಂತ. ನಂತರ ಪರಶುರಾಮರು ತನ್ನ ತಾಯಿಯನ್ನು ಫಸ್ಟ್ ವರನಾಗಿ ತನ್ನ ತಾಯಿಯನ್ನು ವಾಪಸ್ ಹಿಂತಿರುಗಿ ಪಡೆಯಬೇಕು ಅಂತ ಕೇಳ್ಕೊಳ್ತಾರೆ. ನಂತರ 2ನೇ ವರವಾಗಿ ತನ್ನ ಸಹೋದರನನ್ನು ಮರಳಿ ಪಡೆಯಬೇಕು ಅಂತ ಹೇಳ್ತಾರೆ. ನಂತರ 3ನೆಯ ವರವಾಗಿ ತನ್ನ ತಂದೆಯಲ್ಲಿರುವಂತಹ ಕ್ರೋಧಾದೇವಿಯನ್ನು ಹೊರ ಹಾಕಬೇಕು ಅಂತ ವರ ಕೇಳ್ತಾರೆ. ಸೊ ಇದೆಲ್ಲ ವರವನ್ನು ತಂದೆ ಅವನ ಆಸೆ ತಕ್ಕಂತೆ ಈಡೇರಿಸ್ತಾರೆ. ಇದೇ ನನಗೆ ಗೊತ್ತಿರುವಂತಹ ಮೂಲ ಕಥೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿರುವಂತಹ ಚಂದ್ರಗುತ್ತಿ ಅಮ್ಮನ ಗುತ್ತಿಯಮ್ಮ ಅಂತ ಕೂಡ ಕರೆಯಲ್ಪಡ್ತಾರೆ. ಇನ್ನು ಇಲ್ಲಿ ನೀವು ನೋಡ್ತಿರೋದು ಪರಶುರಾಮರ ದೇವಸ್ಥಾನ. ಸೊ ಇನ್ನು ಈ ಕಡೆ ನೀವು ನೋಡೋದು ಅಮ್ಮನವರ ದೇವಸ್ಥಾನ. ಸೊ ಫೈನಲಿ ನೋಡಿದ್ರಲ್ಲ, ಇಷ್ಟೊತ್ತು ಗಂಟೆ ನಾವಿದ್ದಿದ್ದು ಚಂದ್ರಗುತ್ತಿಯಲ್ಲಿ. ಸೊ ಈಗ ಬನ್ನಿ ವಾಪಸ್ ಹೋಗೋಣ. ಹೋಗಬೇಕಾದ್ರೆ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಇನ್ನು ನಿಮಗೆ ತೋರಿಸ್ತೀನಿ. ಮುಂಚೆ ಇಲ್ಲಿ ಒಳಗಡೆ ಹೋಗ್ಬೋದು ಅಂತ ಹೇಳಿದೆ ಗುಡ್ಡದ ಮೇಲೆ, ಬಟ್ ಈಗ ಸದ್ಯ ಬಿಡ್ತಾ ಇಲ್ಲ, ಅದಕ್ಕೆ ನಿಮ್ಗೆ ಗುಡ್ಡದ ಮೇಲೆ ತೋರ್ಸೋಕ್ಕಾಗ್ತಾ ಇಲ್ಲ. ಸೊ ನಾವು ಇದೇ ದಾರಿ ಮೇಲೆ ಹೋಗಿದ್ರೆ ಅಲ್ಲಿ ಮೇಲ್ಗಡೆ ಕಾಣ್ತಿರೋಂಥ ಗೋಪುರದ ಹತ್ರ ಹೋಗ್ಬೋದು. ಸದ್ಯ ಅಲ್ಲಿಗೆ ಹೋಗೋಕ್ಕಾಗ್ತಾ ಇಲ್ಲ. ಇನ್ನೊಂದು ವಿಡಿಯೋದೊಳಗೆ ನಾನು ಚಂದ್ರಗುತ್ತಿ ಬೆಟ್ಟನ ತೋರಿಸೋದ್ರ ಮೂಲಕ ನಿಮ್ಮ ಜೊತೆಗೆ ವಾಪಸ್ ಬರ್ತೀನಿ. ಸೊ ಇಷ್ಟೊತ್ತು ಗಂಟೆ ನೀವು ಇದ್ದಿದ್ದು ಚಂದ್ರಗುತ್ತಿ ದೇವಸ್ಥಾನ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಈಗ ವಾಪಸ್ ಕೆಳಗೆ ಹೋಗೋಣ. ಸೊ ಅಲ್ಲಿ ಹೇಗಾಗುತ್ತೆ ಅಂತ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಈ ಥರ ನಾವಲ್ಲಿ ಹತ್ಕೊಬಂದ್ವಿ. ಈಗ ಈ ಕಡೆಯಿಂದ ಆಪೋಸಿಟ್ ಡೈರೆಕ್ಷನಿಂದ ಇಳಿತಾ ಹೋಗಿದ್ವಿ. ಇಲ್ಲಿ ನೋಡಿದ್ರಲ್ಲ, ಇಲ್ಲಿಂದ ನಾವು ಇಳಿತಾ ಹೋಗ್ತಾ ಇದ್ದೀವಿ. ಈಗ ಹೀಗೆ ಹೋಗಿ
ಇದರ ಈ ವೇವಲ್ಲಿ ಹೇಗೆ ಕಾಣ್ತಾ ಇದೆ ಅಂತ. ನಾವಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಆ ದೇವಸ್ಥಾನದ ಜಾಗ ಬಂತು. ಆಮೇಲೆ ಇಲ್ಲಿ ಗೋಪುರನೂ ಕಾಣಿಸ್ತಾ ಇದೆ ನಮಗೆ. ಹೀಗೆ ಇಷ್ಟು ಮೆಟ್ಲು ಇಳ್ಕೊ ಬಂದ್ವಿ. ಈಗ ನಾವು ಆ ಕಡೆಯಿಂದ ಹತ್ಕೊಬಂದರೆ ಈ ಕಡೆಯಿಂದ ಇಳ್ಕೊ ಬಂದಿದ್ವಿ. ಸೊ ಈಗ ಬನ್ನಿ ಹೋಗೋಣ ಮತ್ತೆ. ಎಲ್ಲಮ್ಮನ ಗುಡ್ಡ ಅಂತ ಹೇಳ್ತಾರಲ್ಲ, ಆ ಕಡೆಯೂ ಬೇರೆ ದಾರಿ ಇದೆ. ಸೊ ಅಲ್ಲಿ ಬೆಳಗ್ಗೆ ಹೋಗಿ ಒಂದು 10 ಗಂಟೆ ಅನ್ನಂಗೆ ಹೋಗಿ ಬೇಗ ಬಂದರೆ ಲೈಕ್ ನಮಗೆ ಒಂದು 4 ಗಂಟೆ ಒಳಗೆ ನೋಡಿ ಮುಗಿಸ್ಬೋದು ಅಂತಲೇ ಹೇಳಿ. ಆಮೇಲೆ ಅವ್ರು ಹೇಳಿದ್ರಲ್ಲ ಕೊಳ ಅಂತ, ಇದೇ ಕೊಳ ಅವ್ರು ಹೇಳಿರೋ ಕೊಳ ಬಂದು. ಇನ್ನು ಬನ್ನಿ ಹೀಗೆ ಹೋಗೋಣ ಮುಂದೆ. ಬಂದಿದ್ದು ಮೆಟ್ಲು ಎಷ್ಟು ಇತ್ತು. ಇನ್ನಿಲ್ಲೇ ನೋಡ್ತಾ ಹೋಗ್ಬೋದು ಫ್ರೆಂಡ್ಸ್. ಇಲ್ಲಿರೋ ಬಂಡೆಗಳನ್ನು ಅವರು ದೇವರ ಸ್ವರೂಪವಾಗಿ ನೋಡ್ತಾನೆ ಇದ್ದಾರೆ ಅಂತಲೇ ಹೇಳ್ಬೋದು. ಈಗ ನೋಡ್ತಾ ಇರ್ಬೋದು, ಎಷ್ಟೋ ಕಲ್ಲು ಮೇಲೆ ಬಂಡಾರನ ಅರಿಶಿನ ಕುಂಕುಮನ ಹಾಕಿದ್ದಾರೆ. ಹಾಗಾಗಿ ನೀವು ಇದರೊಳಗೆ ನೋಡ್ಬೋದು, ಅಂದರೆ ದೇವರನ್ನ ಪ್ರತಿಯೊಂದು ಕಲ್ಲಲ್ಲೂ ನೋಡ್ತಾ ಇದ್ದಾರೆ ಅಂತ. ಇಲ್ಲಿ ನೋಡಿ, ನೋಡ್ತಾ ಇದ್ದಾರೆ ನಂದಿ, ಶಿವಪ್ಪ, ದೇವರು ನೋಡಿದ್ರಲ್ಲ. ಅಲ್ಲಿ ಕೂಡ ಕಲ್ಲಲ್ಲೂ ದೇವ್ರನ್ನ ನೋಡ್ತಾ ಇದ್ದಾರೆ. ಆಮೇಲೆ ಅಲ್ಲಿ ನೋಡ್ತಿದ್ದಂಗೆ ಅಲ್ಲಿ ನಂಬಿಕೆನಾಗಿರಲಿ, ಜನರ ಪ್ರೀತಿ ಆಗಿರಲಿ, ಇದನ್ನೆಲ್ಲ ನೋಡ್ತಾ ಹೋದ್ರೇ ಅಷ್ಟು ಖುಷಿ ಆಗೋದು ಅಂತಲೇ ಹೇಳ್ಬೋದು. ನೋಡಿದ್ರ ಇವಾಗ ನಾವು ಈ ಕಡೆ ಬರ್ತಾ ಇದ್ವಿ, ಅಲ್ಲಿ ನಮಗೆ ದೇವಸ್ಥಾನ ಕೂಡ ಕಾಣ್ತಾ ಇದೆ. ಅಲ್ಲಿ ಗೋಪುರ ಕಾಣಿಸ್ತಾ ಇದೆ. ಅಂದರೆ ಆ ಬಂಡೆ ಮೇಲ್ಗಡೆ ಗೋಪುರ ಕಟ್ಟಿದ್ದಾರೆ, ಅಂದರೆ ಬಂಡೆ ಕೆಳಗಡೆ ಅಮ್ಮನವರು ನೆಲೆಸಿದ್ದಾರೆ. ಇನ್ನು ಹೀಗೆ ನೋಡ್ತಾ ಹೋದರೆ ಅಲ್ಲಿಂದ ನಾವು ನಡ್ಕೊ ಬಂದಿರೋದಿರ್ಬೋದು, ದೇವಸ್ಥಾನ ಇರ್ಬೋದು, ಹಾಗೆ ನಾವು ಕೆಳಗಡೆ ಬಂದಿರೋ ದೇವಸ್ಥಾನ ಇರ್ಬೋದು. ಆಮೇಲೆ ಇಲ್ಲಿ ನಡ್ಕೊಂಡು ಹೋಗಿರೋ ಮೆಟ್ಲು ಪ್ರತಿಯೊಂದನ್ನು ನೋಡ್ತಾ ಇದ್ದೀರಾ ಹೇಗೆ ಕಾಣಿಸ್ತಿದೆ ಅಂತ. ಬನ್ನಿ ಹೀಗೆ ಹೋಗೋಣ. ನಾನು ಸ್ವಲ್ಪ ದೂರ, ಅಷ್ಟು ದೂರ ಹೋದರೆ ಆಯಿತು. ಬಸ್ ನಾವು ಎಲ್ಲಿ ಬಂದೋ ಅಲ್ಲೇ ಹೋಗಿ ಸೇರ್ಬೋದು. ನೋಡಿ ಕಲ್ಲೆಲ್ಲ ಹೇಗಿದೆ, ಒಂಥರ ಮಳೆ ಬರ್ತಿರ್ಬೇಕಾದ್ರೆ ಜಾರತ್ತೆ ಅನ್ನೋದೊಂದು ಬಿಟ್ಟರೆ ಇದೆಲ್ಲ ನಡ್ಕೊಂಡು ಹೋಗೋದೇ ಒಂಥರ ಖುಷಿ ಆಗ್ತಾಯಿದೆ. ಇನ್ನು ಬನ್ನಿ, ಆವಾಗಲೇ ಅವ್ರು ಹೇಳಿದ್ರಲ್ಲ ತೀರ್ಥದ ಕೊಳ, ಅದಿಲ್ಲೇ ಈಗ ಸದ್ಯ ಮುಚ್ಚಿದ್ದಾರೆ. ತೋರಿಸ್ತೀನಿ ಹೇಗಿದೆ ಅಂತ. ಬನ್ನಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇದೇ ತೀರ್ಥದ ಕೊಳ. ಬನ್ನಿ ನೋಡೋಣ ಹೇಗಿದೆ ಅಂತ ತೋರಿಸ್ತೀನಿ. ಅಂದರೆ ಇಲ್ಲಿ ಕ್ಲೋಸ್ ಆಗಿದೆ. ಬನ್ನಿ ತೋರಿಸ್ತೀನಿ ಹೇಗಿದೆ ಕೊಳ ಅಂತ. ಈ ತೊಟ್ಟಿಲು ಬಾವಿ ಅಂತಲೇ ಹೇಳ್ತಾರೆ. ಇದಕ್ಕೆ ಹೆಸರೇ ತೊಟ್ಟಿಲು ಬಾವಿ. ಸದ್ಯದಲ್ಲಿ ಗೇಟ್ ಮುಚ್ಚಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಹೂವನ್ನಾಗಿರಲಿ ಹಣ್ಣನ್ನಾಗಿರಲಿ ಯಾವುದೇ ಕಾರಣಕ್ಕೂ ಹಾರಿಸ್ಬಿಡಿ ಅಂತ ಹೇಳಿದರೆ ಇಲ್ಲಿ ಗೇಟಿನ ಸುತ್ತಮುತ್ತ ಹಣ್ಣು ಕಾಯಿನ ಹಾಕಿರಿಸಿದ್ದಾರೆ. ಫೈನಲಿ ನಾವು ಅಲ್ಲೆಲ್ಲ ಮುಗಿಸಿ ಈಗ ಬಾವಿನೂ ನೋಡಿ ಮತ್ತೆ ನಾವು ಎಂಟ್ರೆನ್ಸಿಗೆ ಬಂದ್ವಿ.
ನೀವಿಷ್ಟು ತನಕ ವಿಡಿಯೋ ನೋಡಿದ್ರಿ, ಬಾವಿ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಹಾಗೆ ಅಲ್ಲಿನ ಒಂದು ಪ್ರತಿಯೊಂದು ಆಚರಣೆ ಆಗಿರ್ಬೋದು, ಪ್ರತಿಯೊಂದನ್ನು ನೋಡಿದ್ದೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಹಾಗೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ನಂಗೆ ಯಾವಾಗಲೂ ಬೇಕು, ಹಾಗೂ ನಿಮ್ಮ ಪ್ರೋತ್ಸಾಹ ನಂಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋನ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಬನ್ನಿ, ಒಮ್ಮೆ ಬನ್ನಿ, ದೇವಸ್ಥಾನಕ್ಕೆ ಬಂದು ನೋಡ್ಕೊಂಡು ಹೋಗಿ ಹೇಗಿದೆ ಅಂತ. ಬಸ್ಸಿನ ವ್ಯವಸ್ಥೆ ಅಂತ ಹೇಳಿದ್ರೆ ನಿಮಗೆ ಸಿರ್ಸಿಯಿಂದ ಚಂದ್ರಗುತ್ತಿಗೆ ಡೈರೆಕ್ಟ್ ಬಸ್ಸಸ್ ಕೂಡ ಇದೆ. ಹಾಗೆ ಸಾಗರದಕ್ಕೆ ಬಂದರೆ ನೀವು ಸಾಗರದಲ್ಲೂ ಕೂಡ ಡೈರೆಕ್ಟ್ ಬಸ್ಸಸ್ ನೋಡ್ಬೋದು. ಮತ್ತು ನೀವಿಲ್ಲಿ ಹರೀಶಿ ಹತ್ರ ಬಂದರೂ ಕೂಡ ನಿಮಗೆ ಚಂದ್ರಗುತ್ತಿಗೆ ಡೈರೆಕ್ಟ್ ಬಸ್ಸಸ್ ಇದ್ದಾವೆ. ಸೊ ನೀವು ಸಿರ್ಸಿಯಿಂದಾದರೂ ಹತ್ಬೋದು. ಸಾಗರ, ಶಿವಮೊಗ್ಗ ಇಲ್ಲೆಲ್ಲ ಚಂದ್ರಗುತ್ತಿಗೆ ನೀವು ಡೈರೆಕ್ಟ್ ಬಸ್ಸಸ್ ಇದ್ದಾವೆ. ಸೊ ನೀವು ಬರ್ಬೋದು. ಆಮೇಲೆ ಹಾಗೆ ಬೆಳಗ್ಗೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಓಪನ್ ಇರುತ್ತೆ. ಹಾಗೆ 4:15 ಓಪನ್ ಆಗಿ ಸಂಜೆ 7:15 ತನಕ ದೇವಸ್ಥಾನ ಓಪನ್ ಇರುತ್ತೆ. ಸೊ ಈ ಟೈಮಲ್ಲಿ ನೀವು ಯಾವಾಗ ಬೇಕಾದ್ರೂ ಬರ್ಬೋದು. ಇನ್ನು ಮಧ್ಯ ಒಂದು 2.5 ತಾಸು ದೇವಸ್ಥಾನ ಕ್ಲೋಸ್ ಇರುತ್ತೆ. ಬಟ್ ನೀವೇನಾದರೂ ಬೇಗ ಬಂದರೂ ಕೂಡ ಬಸ್ಸಲ್ಲಿ ನೀವು ಅಲ್ಲೇ ವಿಶ್ರಾಂತಿ ಕೂಡ ಪಡಿಬೋದು. ತುಂಬ ಚೆನ್ನಾಗಿದೆ ಪ್ಲೇಸು. ಲೈಕ್ ತುಂಬ ಒಳ್ಳೆ ವೆದರ್ ಅಂತಲೇ ಹೇಳ್ಬೋದು. ಚೆನ್ನಾಗಾಗುತ್ತೆ. ಹಾಗೆ ಬನ್ನಿ, ವಿಡಿಯೋನ ಲೈಕ್ ಮಾಡಿ. ಹಾಗೆ ಲೈಕ್ ಮಾಡದೆ ಹೋಗಬೇಡಿ, ಯಾಕಂದರೆ ನಿಮ್ಮ ಪ್ರೋತ್ಸಾಹ ನಂಗೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಟೇಕ್ ಕೇರ್.